ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ನಾವು 4 ಗಂಟೆಗೆ ಎದ್ಬಿಟ್ಟು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರಾ ನಾವೆಲ್ಲಿಗೆ ಹೋಗ್ತಿದ್ದೀರಾ ಅಂತ. ನಾವು ಮೈಸೂರು ಕಡೆಗೆ ಹೊರಟಿದ್ದೀವಿ. ನಾಟ್ ಎಕ್ಸಾಕ್ಟ್ಲಿ ಮೈಸೂರು ಸುತ್ತಮುತ್ತ ನೋಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಈಗ ಸರಿಸುಮಾರು ಒಂದು 5:15 ಆಗಿದೆ. ನೀವು ನೋಡ್ತಿದ್ದೀರಾ, ಇದು ಬೆಂಗಳೂರು ಮೈಸೂರು ಹೈವೇ. ಈ ಹೈವೇ ಎಷ್ಟು ಚೆನ್ನಾಗಿ ಹಿಂದಿಂದ ಕೂಡಿದೆ ಅಲ್ಲ. ಈಗಿದ್ರೆ ಈ ತರ ವೆದರ್ ಇದ್ರೆ ಹೋಗೋಕ್ಕೂ ಒಂಥರ ತುಂಬಾ ಖುಷಿ ಆಗುತ್ತಲ್ಲ. ಹೋಗೋ ದಾರಿ ಕೂಡ ನಮಗೆ ಅಷ್ಟೇ ಖುಷಿ ಕೊಡ್ಬೇಕು ಹೋಗೋ ಪ್ಲೇಸಿಗಿಂತ. ಸೊ ನಮಗೆ ಅದು ಸಿಕ್ತು ಅಂತ ಅನ್ಸುತ್ತೆ ಈ ತರ ಹಿಮದಿಂದ ಕೂಡಿದ್ದು. ಸೊ ನಾವು ಏನೇನು ಪ್ಲೇಸ್ನ ಕವರ್ ಮಾಡಿದ್ವಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಆಲ್ರೆಡಿ ಬೇಗ ಇದ್ದಿರೋದ್ರಿಂದ ಹಶ್ವಾಗಿತ್ತು. ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಮದ್ದು ಟಿಫನ್ಸ್ಗೆ ಹೋದ್ವಿ. ಅಲ್ಲಿ 6 ಗಂಟೆಗೆ ಹೋದ್ವಿ ಅನ್ಸುತ್ತೆ. ಇನ್ನು ಟಿಫನ್ ರೆಡಿ ಆಗಿರಲಿಲ್ಲ. ಸೊ ವಾಪಸ್ ಬಂದ್ವಿ. ಅಲ್ಲಿಂದ ಮದ್ದೂರು ಟೌನ್ ಒಳಗೆ ಹೋಗ್ಬಿಟ್ಟು ಒಂದು ಹೋಟೆಲಲ್ಲಿ ಟಿಫನ್ ಮಾಡಿದ್ವಿ. ಇಡ್ಲಿ ವಡೆ ತಿನ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಹೋಗಿದ್ದೆ ಶಿವನ ಸಮುದ್ರ ಫಾಲ್ಸ್ಗೆ. ಇದು ಎಂಟ್ರಿ ಫಾಲ್ಸ್ ಕಡೆಗೆ. ಸೊ ನಾವು ಒಂದು 8 ಗಂಟೆಗೆ ಅಲ್ಲಿ ತಲುಪಿದ್ವಿ. ಅದು 9 ಗಂಟೆಗೆ ಓಪನ್ನು. ಸೊ 8 ಗಂಟೆಗೆ ಹೋಗಿರೋದ್ರಿಂದ ಇನ್ನೂ 1 ಅವರ್ ಟೈಮ್ ಇತ್ತು. ಎಲ್ರದ್ದು ಫ್ರೆಶ್ ಫೇಸ್ ಆಗಿತ್ತು. ಸೊ ಅಲ್ಲಿ ಮರದ ನೆರಳು ಕೂಡ ಚೆನ್ನಾಗಿದ್ದರಿಂದ ಒಂದು ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋಶೂಟ್ ಮಾಡ್ಕೊಂಡ್ವಿ. ನೀವು ಹೋಗಬೇಕಾದ್ರೆ 9 ಗಂಟೆ ಕರೆಕ್ಟಾಗಿ ತಲುಪೋ ಥರ ಪ್ಲಾನ್ ಮಾಡ್ಕೊಂಡು ಹೋಗಿ. ನೀವು ಈಗ ನೋಡ್ತಾ ಇದ್ದೀರಲ್ಲ, ಇದೇ ಶಿವನ ಸಮುದ್ರ ಫಾಲ್ಸ್. ಈ ಫಾಲ್ಸು 2 ಫಾಲ್ಸ್ನ ಸಂಗಮವಾಗಿ ಇದೆ. ಒಂದು ಗಗನಚುಕ್ಕಿ ಮತ್ತೆ ಒಂದು ಬಾರಚುಕ್ಕಿ ಅಂತೇಳಿ. ಗಗನಚುಕ್ಕಿ ಬಂದ್ಬಿಟ್ಟು ಮಳವಳ್ಳಿಲಿ 90 ಮೀಟರ್ ಹೈಟ್ ಇಂದ ನೆಲೆಸಿದೆ. ಬಾರಚುಕ್ಕಿ ಫಾಲ್ಸ್ ಕೊಳ್ಳೇಗಾಲದಲ್ಲಿ 69 ಮೀಟರ್ ಹೈಟ್ ಇದೆ. ಈ 2 ಸಂಗಮವೇ ಶಿವನ ಸಮುದ್ರ. ಈ ಶಿವನ ಸಮುದ್ರದಲ್ಲಿ ಏಷ್ಯಾ ಖಂಡದಲ್ಲೇ ಮೊದಲ ಹೈಡ್ರೋ ಎಲೆಕ್ಟ್ರಿಸಿಟಿ ಜನರೇಟಿಂಗ್ ಪ್ರಾಜೆಕ್ಟ್ ಆಗಿರುತ್ತೆ. ಎಷ್ಟು ಹೆಮ್ಮೆ ಅನ್ಸುತ್ತಲ್ವಾ, ನಮ್ಮ ಕರ್ನಾಟಕದಲ್ಲಿ ಈ ಥರ ಎಲ್ಲ ನಾವು ಫಸ್ಟ್ ಅಂತ ಕರೆಸ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಫಸ್ಟು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಆಗಲಿ ಅದು ನಮಗೆ ಖುಷಿ ಕೊಡುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಅಂದರೆ ನಾವು ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಇರ್ತಿತ್ತು. ನಾವೊಂದು ಮಿಡ್ ಅವರೇಜಲ್ಲಿ ಇರುತ್ತೆ ನೀರು ಅಂದ್ಕೊಂಡು ಬಂದ್ವಿ, ಅದಕ್ಕಿಂತ ಕಮ್ಮಿ ಇತ್ತು. ಮೇಯ್ನಾಗಿ ತುಂಬ ಬಿಸಿಲು ಕೂಡ ಇತ್ತು. ಹಿಂದಿನ ದಿನ ನಾವು ತುಂಬ ತಂಪಾಗಿತ್ತು ವಾತಾವರಣ, ಹಂಗೆ ಇರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ ಮೇಲೆ, ಆ ಥರ ಇತ್ತು. ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟಿರುತ್ತೆ ಅಂದ್ಕೊಂಡಿರ್ಲಿಲ್ಲ. ಒಂದು ಮಿಡ್ ಅವರೇಜಲ್ಲಿ ಇರುತ್ತೇನೋ ಫಾಲ್ಸ್ ಅಂತ ಹೇಳ್ಬಿಟ್ಟು ಬಂದ್ವಿ, ಇರಲಿಲ್ಲ. ಸ್ವಲ್ಪ ಡಿಸಪಾಯಿಂಟ್ ಆಗಿದ್ರು ಕೂಡ ನನ್ನ ಮಕ್ಕಳು ಎಲ್ಲರೂ ಎಂಜಾಯ್ ಮಾಡಿದ್ರು. ಬಿಸಿಲು ಅಂತ ಅವ್ರಿಗೆ ಏನು ಅಷ್ಟು ಅನಿಸ್ತಾನೆ ಇರಲಿಲ್ಲ. ನುಗ್ತಾ ಇರೋದೆ, ನೋಡ್ತಾ ಇರೋದೆ, ಎಂಜಾಯ್ ಮಾಡ್ತಾ ಇರೋದೆ ಅನ್ನೋ ಥರ ಮಾಡಿದ್ರು. ಅಂದರೆ ಬೆಟ್ಟನೂ ಸ್ವಲ್ಪ ಬೋಳ ಅನಿಸ್ತಿತ್ತು, ಅಷ್ಟು ಗ್ರೀನ್ರಿ ಆಗಿರಲಿಲ್ಲ. ಸೊ ನಾವು ಅಲ್ಲಿಂದ ಹೊರಟು 12:30 ಸರಿಸುಮಾರಾಗಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋದ್ವಿ. ಇದು ಹೋಗೋ ದಾರಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಸೊ ಇದು ಗುಂಡ್ಲುಪೇಟೆಯಲ್ಲಿ ಲೊಕೇಟ್ ಆಗಿದೆ. ಬಂಡೀಪುರ ನ್ಯಾಷನಲ್ ಫಾರೆಸ್ಟ್ ಇದೆ ಅಲ್ಲ, ಅದರಲ್ಲಿ ಹೈಯೆಸ್ಟ್ ಪೀಕು 1450 ಮೀಟರ್ ಇದೆ. ಇದೇ ಹೈಯೆಸ್ಟ್ ಪೀಕು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಇದು ಥ್ರೂ ಔಟ್ ಇಯರ್ ಹಿಮದಿಂದ ಕೂಡಿರುತ್ತೆ. ಹಂಗೆ ಗೋಪಾಲ ಸ್ವಾಮಿ ಇರೋದ್ರಿಂದ ಬೆಟ್ಟದ ಮೇಲೆ ಇದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಹೆಸರಿದೆ. ನಾವಲ್ಲಿ ಹೋಗ್ಲಿಲ್ಲ. ತುಂಬಾ ರೈಲ್ ಬೋಗಿ ತರ ಇತ್ತು ಕ್ಯೂ. ಅಲ್ಲಿ ಬಸ್ ಹತ್ಕೊಂಡು ಹೋಗ್ಬೇಕು. ಸೊ ಇದಾಗದ್ ಮಾತು ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ವಿ. ಮಕ್ಳಿರೋದ್ರಿಂದ ಆಗ್ಲಿಲ್ಲ. ಸೊ ಇದೇ ನೀವು ನೋಡ್ತಾ ಇದ್ದೀರಲ್ಲ ಎಂಟ್ರೆನ್ಸು. ಅಲ್ಲಿಂದ ನಾವು ತಲುಪಿದ್ದೆ ನಂಜನಗೂಡಿಗೆ. ನಂಜನಗೂಡು ಯಾರಿಗೆ ಗೊತ್ತಿರಲ್ಲ, ನೀವು ನೋಡ್ತಾ ಇದ್ದೀರಲ್ಲ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ. ಇದು ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ. ಇದನ್ನ ಶ್ರೀಕಂಠೇಶ್ವರ ಅಂತ ಟೆಂಪಲ್ ಕೂಡ ಅಂತಾನೂ ಕರೀತಾರೆ. ಹಂಗೆ ದಕ್ಷಿಣ ಕಾಶಿ ಅಂತಾನೂ ಕೂಡ ಇದನ್ನ ಕರೀತಾರೆ. ನೀವಾಗ್ಲೇ ಏನ್ ಗೋಪುರ ನೋಡಿದ್ರಲ್ಲ ಎಂಟ್ರೆನ್ಸ್ ಅಲ್ಲಿ, ಅದು ಸರಿ ಸುಮಾರು 120 ಫೀಟ್ ಎತ್ತರದಲ್ಲಿದೆ. ಇವಾಗ ಕಾಣಿಸ್ತಿದೆಯಲ್ಲ ಅದು.
ಒಳಗೋದ್ರೆ ಇದು ಏನೇ ಆಗ್ಲಿ ಹಳೆ ದೇವಸ್ಥಾನಗಳು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಿಲ್ಡ್ ಮಾಡಿರ್ತಾರೆ ಅಲ್ವಾ. ಅಷ್ಟು ಬಿಸಿಲಿಂದ ಹೋದ್ರು ಕೂಡ ನಮಗೆ ಒಳಗೆ ಎಷ್ಟು ತಂಪು ಅನಿಸ್ತಿತ್ತು ಅಂತಂದ್ರೆ ತುಂಬಾ ಚೆನ್ನಾಗಿತ್ತು. ಒಳಗೆ ಕೆತ್ತನೆ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟೆಲ್ಲ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಎಲ್ಲ ಕೂತಿದ್ವಿ. ನೀವ್ ಹೇಳಿದ್ರಲ್ಲ ಲಾಸ್ಟ್ ಟ್ರಿಪ್ ವಿಡಿಯೋದಲ್ಲಿ ಯಾರ್ಯಾರು ಅಂತ ನೀವು ಇಂಟ್ರೊಡ್ಯೂಸೇ ಮಾಡ್ಕೊಟ್ಟಿಲ್ಲ ಅಂತ. ನನ್ ಮಗಳು ಹಚ್ತಾ ಇದ್ದಾಳಲ್ಲ ವಿಭೂತಿನ, ಅದು ನಮ್ಮಮ್ಮ. ಪಕ್ಕದಲ್ಲಿರೋದು ನಮ್ ಭಾವ, ಮೇಲೆ ಲ್ಯಾವೆಂಡರ್ ಕಲರ್ ಟಾಪ್ ಹಾಕಿರೋದು ನಮ್ಮ ಅಕ್ಕ, ಪಕ್ಕ ಸ್ಪೆಕ್ಸ್ ಹಾಕಿರೋದು ನನ್ ತಂಗಿ. ಎಸ್, ನಾವು ಹೇಳ್ತೀವಲ್ಲ ನಾವ್ ಏನೇನ್ ಮಾಡ್ತೀವೋ ಅದನ್ನ ಅಬ್ಸರ್ವ್ ಮಾಡ್ಬಿಟ್ಟು ಮಕ್ಳು ಕೂಡ ಅದೇ ಕಲಿತಾರೆ ಅಂತ ಎಲ್ರು ಹೋಗ್ಬಿಟ್ಟು ಅಲ್ಲಿ ವಿಭೂತಿ ಹಚ್ಕೊಂಡು ಅವರು ಅದನ್ನೇ ಮಾಡಿದ್ರು. ಎಸ್, ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಕಬಿನಿ ರಿವರ್. ಕಬಿನಿ ರಿವರ್ ನಂಜುಂಡೇಶ್ವರ ನಂಜುಂಡೇಶ್ವರ ಪ್ಲೇಸ್ ಅಲ್ಲಿ ಹರಿಯುತ್ತೆ. ಸೊ ಅಲ್ಲಿಂದ ನಾವು ಡೈರೆಕ್ಟ್ ಹೋಗಿದ್ದೆ KRS ಬ್ಯಾಕ್ ವಾಟ್ರು. ಅಲ್ಲಿ ನಿಮಗೆ ಗೊತ್ತಿದೆ ಎಲ್ರಿಗೂ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಇದೆ ಅಂತ. ಇದು ಕನ್ನಂಬಾಡಿಯಲ್ಲಿ, ಹೊಸ ಕನ್ನಂಬಾಡಿಯಲ್ಲಿ ನಿರ್ಮಿಸಲಾಗಿರುತ್ತೆ ಈ ಟೆಂಪಲ್ನ. ಇದು ನಾವು ಸಂಜೆ ಹೋಗಿದ್ವಿ, 6 ಗಂಟೆ ಆಗಿರುತ್ತೆ ಅಂತ. ಸಂಜೆ ವ್ಯೂವಿಗೆ ಸೂಪರ್ ಆಗಿತ್ತು ಇದು ಟೆಂಪಲ್. ನಾವು ಬೆಳಗ್ಗೆ ಹೋಗಿರೋ 2 ಪ್ಲೇಸಿಗಿಂತ ನನಗೆ ತುಂಬಾ ಇಷ್ಟ ಆಗಿದ್ದು ಈ ಪ್ಲೇಸು. ಅಷ್ಟು ಜನ ನೀವು ನೋಡ್ತಾ ಇದ್ದೀರಲ್ಲ, ಎಷ್ಟು ನೀಟ್ ಇಟ್ಟಿದ್ರು ಗೊತ್ತಾ. ಇದು ಟೆಂಪಲ್ ಇಂದ ಹೊರಗೆ ಬ್ಯಾಕ್ ವಾಟರ್ದು ವ್ಯೂ. ಎಸ್, ಅಲ್ಲಿಂದ ಒಳಗೆ ದರ್ಶನ ಮುಗಿಸ್ಕೊಂಡು ಈಗ ಡೈರೆಕ್ಟ್ KRS ಬ್ಯಾಕ್ ವಾಟರ್ಗೆ ಹೋಗ್ತಾ ಇದೀವಿ. ಅಲ್ಲಿ ಹತ್ರನೇ, ನದಿ ಹತ್ರನೇ ಹೋಗ್ಬಿಟ್ಟು ವೆಹಿಕಲ್ ನಿಲ್ಲಿಸ್ಬೋದು, ಬಟ್ ಯಾರು ಕೂಡ ಗಲೀಜ್ ಮಾಡಬಾರ್ದು. ಅದು ಏಕೆಂದ್ರೆ ಆ ಪ್ಲೇಸ್ ಒಂದೊಂದ್ ಪ್ಲೇಸ್ಗಳೇ ಆಗಿರ್ತವೆ. ಆ ಪ್ಲೇಸ್ ನೋಡಿದ್ರೆ ಅಷ್ಟು ನೀಟಾಗಿ ಇರ್ತೈತಲ್ಲ, ನಮಿಗೂ ಗಲೀಜ್ ಮಾಡಬಾರ್ದು ಅನ್ನೋ ಮನಸ್ಥಿತಿ ಬಂದ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ತಿಳಿಯಾಗಿ ನೀರು ಪ್ಯೂರ್ ಆಗಿದೆ ಅಂದ್ರೆ. ಸಂಜೆ ಹೋಗಿರೋದ್ರಿಂದ ಅಲ್ಲಿ ಪಕ್ಷಿಗಳ ಕೂಗು ಕೂಡ ಅಷ್ಟು ಪ್ಯೂರ್ ಆಗಿ ನಮಗೆಲ್ಲ ಕೇಳಿಸ್ತಾ ಇತ್ತು. ಹಂಗೆ ನೀರು ಕೂಡ ತುಂಬಾ ಅಂದ್ರೆ ತುಂಬಾ ತಣ್ಣಗಿತ್ತು. ವ್ಯೂ ಕೂಡ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಕುತ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡಿದ್ವಿ. ಎಸ್, ಸಂಜೆ ಹೋಗಿದೀವಿ, ಇಷ್ಟು ಚೆನ್ನಾಗಿರೋ ವ್ಯೂ. ನಾವೊಂದು ಫೋಟೋ ಶೂಟ್ ಮಾಡ್ದಲೇ ಬರ್ತೀವ, ಎಲ್ಲರೂ ಒಂದು ½ an hour ಫೋಟೋ ಶೂಟ್ ಮಾಡ್ಕೊಂಡ್ವಿ. ನನ್ನ ಮಕ್ಳು ಅಲ್ಲಿ ಚೆನ್ನಾಗಿ ಅಷ್ಟು ಫುಲ್ ಕೋಲ್ಡ್ ಇದ್ರು ನೀರು, ಅವ್ರಿಬ್ರು ನೀರ್ ಬಿಟ್ಟು ಬರ್ತಾನೆ ಇಲ್ಲ. ನೀರ್ ಬಿಟ್ಟು ಕರ್ಕೊಂಬರಕ್ಕೆ ಒಂದು ಸಾಹಸ ಆಗ್ಬಿಡ್ತು ಅವ್ರನ್ನ. ಸೊ ಅಲ್ಲಿಂದ ಬಂದ್ಮೇಲೆ ಎಲ್ರು ಒಂದು ಫೋಟೋ ಶೂಟ್ ಮಾಡಿಸ್ಕೊಂಡು ಒಂದು ಡೇ ಎಂಡಿಗೆ ಈ ತರ ಒಂದು ಸೆಲ್ಫಿ ತಗೊಂಡ್ಬಿಟ್ಟು ಮೈಸೂರು ಟ್ರಿಪ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಓಕೆ, ಆನ್ ದ ವೇ ಇದು ಹೋಟೆಲ್ ನೇಮ್ ನೆನಪಿಲ್ಲ, ಅಲ್ಲಿ ಊಟ ಮಾಡ್ಕೊಂಡ್ವಿ. ಊಟ ಮಾಡ್ಕೊಂಡು ನಾಳೆ ಸೋಮವಾರ ಆಗಿರೋದ್ರಿಂದ ನಮ್ಮ ಅಕ್ಕವ್ರದ್ದು 4th year anniversary ಇತ್ತು. ಸೊ ಸೋಮವಾರ ಆಗಿರೋದ್ರಿಂದ ನಾವು ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ. ಹಂಗೆ ಅಲ್ಲೇ ನೈಟ್ ಹೋಗ್ಬೇಕಾದ್ರೆ ಒಂದು ಕೇಕ್ ಕಟ್ ಮಾಡಿಸಿ ಅಲ್ಲೇನೆ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನೀವೆಲ್ಲರೂ ವಿಶ್ ಮಾಡ್ಬಿಡಿ ಅವರಿಗೆ. ಸೊ ಲೇಟ್ ಆಗಿದೆ, ಸೊ ವಿಶ್ ಮಾಡಿ. ಇದಾಗಿತ್ತು ನಮ್ದು ಇವತ್ತಿಂದು ಮೈಸೂರು ಟ್ರಿಪ್ಪು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಟೇಕ್ ಕೇರ್.